कर्नाटक दलित संघर्ष समिति अम्बेडकरवाद जिला तालुका समिति ने आज सभी लोग सुबह 11 बजे पीदा स्थित अम्बेडकर वृत्त पर एकत्रित हुए, बाबा साहेब की प्रतिमा पर माल्यार्पण किया और वहां से भगत सिंह चौक होते हुए शाम 4 बजे तक तहसीलदार कार्यालय के सामने धरना दिया। इस धरने का उद्देश्य क्या है कि भूमि उत्पादन का एक साधन है या भूमि के मालिकों को सामाजिक सम्मान और शासक वर्ग के रूप में समाज को नियंत्रित करने की शक्ति प्रदान करती है। वैदिक धर्म अर्थात ब्राह्मण धर्म पीढ़ियों से दलितों को भूमि और प्राकृतिक संसाधनों से वंचित करता रहा है। स्वतंत्र भारत में दलितों और शोषितों में बढ़ती सामाजिक और वर्गीय चेतना के कारण बाबा साहेब अम्बेडकर का आंदोलन ब्राह्मण शाही पूंजीवादी शाही के लिए एक दुर्गम बाधा बन गया है। इसी पृष्ठभूमि में अम्बेडकरवाद की राज्य समिति ने 80 के दशक में बीवी नहीं जमीन चाहिए का नारा बुलंद किया था। इसी प्रकार हम वन भूमि, सामाजिक वन रोपण, गौपालन के आरक्षण के बहाने बगैर हुक्म की खेती करने वाले दलितों से अन्याय की निंदा करते हैं। इस अवसर पर राज्य आयोजन समन्वयक रमेश ठाकुरगे, कलबुर्गी संभागीय आयोजन समन्वयक राजकुमार, बीदर जिला समन्वयक रमेश मंदकनल्ली, झरप्पा रामपुरे, सुभाष ज्योति, कैलाश मेती, संजू कुमार बावगे, अहमद अलियाबाद, ख्वाजा मोइनुद्दीन, गौतम सागर, बसवराज कामले, नागेंद्र जनवाड़ा, लक्ष्मण शेरेकार सहित अन्य उपस्थित थे। केपी न्यूज के कैमरामैन पप्पूराज का कवरेज। दलित संघर्ष समिति अंबेडकरवाद राज्य समिति ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾಗಿರತಕ್ಕಂತ ಮಾವಳ್ಳಿ ಶಂಕರ್ ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕದ ಸುಮಾರು 250ಕ್ಕಿಂತ ಹೆಚ್ಚು ತಾಲೂಕು ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಇಂದು ಪ್ರತಿಭಟನಾ ಧರಣಿ ಕಾರ್ಯಕ್ರಮ ನಡೀತಾ ಇದೆ। ಈ ಪ್ರತಿಭಟನಾ ಧರಣಿ ಕಾರ್ಯಕ್ರಮ ಬೀದರ್ ಜಿಲ್ಲೆಯ ಎಲ್ಲ 5 ತಾಲೂಕುಗಳಲ್ಲಿ ಹುಮನಾಬಾದ್, ಭಾಲ್ಕಿ, ಬಸವಕಲ್ಯಾಣ, ಔರಾದ್ ಮತ್ತು ಬೀದರ್, ಚಿರುಗುಪ್ಪ ಎಲ್ಲ ಕಡೆ ಇವತ್ತು ಈ ಹೋರಾಟ ನಡೀತಾ ಇದೆ। ಇವತ್ತು ಬೀದರ್ ತಾಲೂಕು ಕಚೇರಿ ಎದುರುಗಡೆ ನಮ್ಮ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ಮಂದಕನಳ್ಳಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ನಮ್ಮ ಶಶಿ ಪಾಟೀಲ್ ಚೇಳೂರು ಸಾಮಾಜಿಕ ಹೋರಾಟಗಾರರು, ನಮ್ಮ ಅಂಬಾದಾಸ್ ಗಾಯಕವಾಡ್ ಅವರು, ನಮ್ಮ RPF ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಮಹೇಶ್ ಗೋರ್ನಾಳ್ಕರ್ ಅವರು, ನಮ್ಮ ಬೀರು ಸಿಂಗ್ ಅವರು, ಅನೇಕ ಜನಪರ ನಮ್ಮ ಭಾಸ್ಕರ್ ತಮ್ಮರು ಎಲ್ಲರೂ ಕೂಡ ಇವತ್ತು ಮತ್ತು ವಿಶೇಷವಾಗಿ ನಮ್ಮ ಜಗದೇವಿ ಭಂಡಾರಿಯವರ ಒಂದು ನೇತೃತ್ವದಲ್ಲಿ ಮಹಿಳೆಯರು ಕೂಡ ಇವತ್ತು ಈ ಹೋರಾಟಕ್ಕೆ ನಮ್ಮ ಜಿಲ್ಲಾ ಸಂಚಾಲಕಿ ನೂತನ ಮಹಿಳಾ ಒಕ್ಕೂಟದ ಎಲ್ಲರೂ ನಮ್ಮೆಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲ ಭಾಗವಹಿಸಿದ್ದಾರೆ। ಎಲ್ಲರಿಗೂ ನಾನು ರಾಜ್ಯ ಸಮಿತಿ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತಿನ ಹೋರಾಟ ಇದು ದಲಿತರಿಗೆ ಭೂಮಿ, ವಸತಿ, ಮೂಲಭೂತ ಸೌಕರ್ಯಗಳು, ದಲಿತ ವಿದ್ಯಾರ್ಥಿಗಳ ಹಾಸ್ಟೆಲ್ಗಳ ಸುಧಾರಣೆ ಮತ್ತು ಬಗರ್ ಹುಕುಂ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ನಮ್ಮ ದಲಿತ ಮತ್ತು ಬಡ ರೈತರಿಗೆ ಸಾಗುವಳಿ ಕೊಡಿಸ್ತಕ್ಕಂಥದ್ದು ಮತ್ತು ನಿವೇಶನ ಕೊಡಿಸ್ತಕ್ಕಂಥದ್ದು ಈ ಹೋರಾಟವನ್ನೇ ಇವತ್ತು ಕೈಗೆತ್ತಿಕೊಂಡಿದೆ। ದಲಿತ ಸಂಘರ್ಷ ಸಮಿತಿಯ ಪ್ರಾರಂಭದ ದಿನಗಳಲ್ಲಿ ನಮಗೆ ಹೆಂಡ ಬೇಡ, ಭೂಮಿ ಮತ್ತು ಶಿಕ್ಷಣ ಬೇಕು ಅಂತಕ್ಕಂಥ ಹೋರಾಟನ ಕೈಗೆತ್ತಿಕೊಳ್ಳುತ್ತೆ। ಆವಾಗ ಪ್ರತಿ ಹೋಬಳಿಗೊಂದು ವಸತಿ ಶಾಲೆಯನ್ನು ತೆರಲಿಕ್ಕೆ ದಲಿತ ಸಂಘರ್ಷ ಸಮಿತಿ ಹೋರಾಟ ಈ ರಾಜ್ಯದಲ್ಲಿ ಕಾರಣ ಆಯಿತು। ಅದೇ ರೀತಿ ಲಕ್ಷಾಂತರ ಎಕರೆ ಭೂಮಿ ಉಳುಮೆ ಮಾಡುತ್ತಿದ್ದಂಥ ಆ ಕಾಲದಿಂದ ದಲಿತರಿಗೆ ಭೂಮಿಯ ಪಟ್ಟ ಕೊಡಿಸಿದಂಥ ಐತಿಹಾಸಿಕ ಒಂದು ಸ್ಥಾನ ದಲಿತ ಸಂಘರ್ಷ ಸಮಿತಿಗಿದೆ। ಈ ರಾಜ್ಯದಲ್ಲಿ ಭೂಮಿ, ಶಿಕ್ಷಣ ಅನೇಕ ಹೋರಾಟಗಳನ್ನು ನಡೆಸ್ಕೊಂಡು ಇವತ್ತು 50 ವರ್ಷ ದಲಿತ ಚಳವಳಿ ಪೂರೈಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮತ್ತೊಂದು ಐತಿಹಾಸಿಕ ನಿರ್ಣಯ ಇಡೀ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಇವತ್ತು ಸುಮಾರು ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಧರಣಿ ನಡೆಸ್ತಾ ಇದ್ದಾರೆ। ಇವತ್ತು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ನಲ್ಲಿ ಈಗಾಗಲೇ ಶುರುವಾಗಿದೆ ಇರ್ತಕ್ಕಂಥದ್ದು। ಇವತ್ತು ಭೂಮಿ ಉಳುವವನೇ ಭೂಮಿ ಒಡೆ ಅಂತ ಇಂದಿರಾ ಗಾಂಧಿಯವರು ಒಂದು ಕಾನೂನನ್ನು ತಂದರು ಮತ್ತು ದೇವರಾಜ್ ಅರಸು ಅವರು ಕೂಡ ಒಂದು ಕಾನೂನು ತಂದರು। ಆದರೆ ಇವತ್ತು ಉಳುವವನಿಗೆ ಭೂಮಿ ಸಿಗ್ತಾ ಇಲ್ಲ, ಆದರೆ ಹಣ ಇರುವವನ ಹತ್ರ ಕೋಟ್ಯಾಂತರ ಬಂಡವಾಳಶಾಹಿಗಳ ಹತ್ರ ಇವತ್ತು ಸಾವಿರಾರು ಎಕರೆ ಜಮೀನು, ಯೋಗ್ಯ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನು, ಕಾಂಪೌಂಡ್ಗಳು ಹಾಕ್ಕೊಂಡು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇದ್ದಾರೆ। ಆದರೆ ಇವತ್ತು ಭೂಮಿಯನ್ನು ಉಳ್ತಕ್ಕಂಥ ರೈತನಿಗೆ ಇವತ್ತು ಭೂಮಿಗಾಗಿ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ। ಇರ್ತಕ್ಕಂಥ ಭೂಮಿಯನ್ನು ಉಳಿಸ್ಕೊಳ್ಳೋದು ಕೂಡ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ। ಇದು ಇವತ್ತಿನ ಸಂದರ್ಭದಲ್ಲಿ ಇವತ್ತು ರೀಸೆಂಟಾಗಿ ಹೇಳಬೇಕಾದ್ರೆ ದೇವನಹಳ್ಳಿ, ಚನ್ನರಾಯಪಟ್ಟಣ ಸುತ್ತಮುತ್ತಲಿನ, ಏರ್ಪೋರ್ಟ್ ಸುತ್ತಮುತ್ತಲಿನ ಒಂದು ಸಾವಿರಾರು ಎಕರೆ ಭೂಮಿ, 1700 ಎಕರೆ ಭೂಮಿ ಸರ್ಕಾರ ವಶಪಡಿಸಿ